ಸಿಎಂ ಕಚೇರಿಗೆ ಈಗ ಸಚಿವರು ಶಾಸಕರು ದೌಡಾಯಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ವಿಧಾನಸೌಧದ ಮೊಗಸಾಲೆಯಲ್ಲಿ ಇರುವಂತಹ ಸಿಎಂ ಕಚೇರಿಯಲ್ಲಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜಣ್ಣ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಸಚಿವರು ಶಾಸಕರು ಈಗ ಆಗಮಿಸ್ತಾ ಇದ್ದಾರೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಸಿಎಂ ಕಚೇರಿ ಇದೆ, ಅಲ್ಲಿಗೆ ಬಂದು ರಾಜಣ್ಣ ರಾಜೀನಾಮೆಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದ್ರ ಬಗ್ಗೆ ಬರ್ತಾ ಇದ್ದಾರೆ. ಈಗಾಗಲೇ ರಾಜಣ್ಣ ರಾಜೀನಾಮೆಗೆ ಸಂಬಂಧಪಟ್ಟಂತೆ ರಾಜಣ್ಣ ಬೆಂಬಲಿಗರಿಗೆ ಒಂದು ಅಸಮಾಧಾನ ಬೇಸರ ಇದ್ದೇ ಇರುತ್ತೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ರಾಜಣ್ಣ ಬೆಂಬಲಿಗರು ಎಲ್ಲರೂ ಕೂಡ ಒಂದೇ. ಸಿದ್ದರಾಮಯ್ಯನವರ ಆಪ್ತ KN ರಾಜಣ್ಣ ಹೀಗಾಗಿ ದಲಿತ ಸಿಎಂ ಕೂಗನ್ನ ಎತ್ತಿದವರು, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದವರು, ಜೊತೆಗೆ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ಸ್ಟ್ಯಾಂಡ್ಗೆ ಅಥವಾ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ವಿರುದ್ಧವಾಗಿ ಮಾತನಾಡಿ ಈಗ ಸಚಿವ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ. ಬಟ್ ನಿಜಕ್ಕೂ ಕೂಡ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಆ ರೀತಿಯಾಗೂ ಕೂಡ ಒಂದು ಸೂಚನೆ ಬಂದಿದೆಯಂತೆ, ಅದನ್ನ ನಾವು ಗಮನಿಸಬೇಕಾಗುತ್ತೆ. ನಿಜಕ್ಕೂ ಅಂಥದ್ದೊಂದು ಸೂಚನೆ ಬಂದಿದೆ, ಅದಲ್ಲಿ ಪಕ್ಷದಿಂದ ಉಚ್ಚಾಟನೆ ಆಗ್ಬಿಡ್ತಾರೆ. ಹಿಂದೆ ಒಂದೂವರೆ ತಿಂಗಳ ಹಿಂದಷ್ಟೇ ಅವರು ಹೇಳಿದ್ರು, ವಯಸ್ಸಿನ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ರಾಜಕಾರಣದಲ್ಲಿ ಇರಲ್ಲ, ಸಕ್ರಿಯನಾಗಿರ್ತೇನೆ, ಬಟ್ ನಂಗೆ ಯಾವುದೇ ಹುದ್ದೆ ಬೇಡ, ಶಾಸಕ ಸಚಿವ ಇದ್ಯಾವುದು ಕೂಡ ನಂಗೆ ಹುದ್ದೆಗಳು ಬೇಡ ಅಂತೇಳಿ ಅವರು ಬೇಸರವನ್ನು ಹೊರ ಹಾಕಿದ್ರು. ವಯಸ್ಸಾದ್ಮೇಲೆ ಏನಕ್ಕೆ ಇಷ್ಟಕ್ಕೆ ಮುಗೀತು ಅಂತೇಳಿ. ಬಟ್ ಅವರು KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಂತಹ ಪ್ರಭಾವಿ ನಾಯಕ ಕೂಡ ಆಗಿದ್ರು. ಅದೆಲ್ಲದರ ಮಧ್ಯೆ ಈಗ ಆಗಿರುವಂಥ ಬಹು ದೊಡ್ಡ ಬೆಳವಣಿಗೆ. ಇವತ್ತು ಬೆಳಗ್ಗೆನೇ ಇದ್ರ ಬಗ್ಗೆ ನಿರ್ಧಾರ ಆಗಿತ್ತು, KN ರಾಜಣ್ಣ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ. ಕೊನೆಗೂ KN ರಾಜಣ್ಣ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಜೀನಾಮೆಯನ್ನ ಈಗಾಗಲೇ ರಾಜ್ಯಪಾಲರು ಕೂಡ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಅಂಗೀಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಮುಂದಿನ ನಡೆ ಏನು ಹಾಗಾದ್ರೆ? KN ರಾಜಣ್ಣ ಅವರು ಇಷ್ಟು ದಿನ ಹೋರಾಡಿದ್ದು ತಮ್ಮ ಪುತ್ರ ರಾಜಕಾರಣದಲ್ಲಿ ಒಂದು ಅಡಿಪಾಯವನ್ನ ತೆಗೆದುಕೊಳ್ಬೇಕು ಅಥವಾ ಅವರು ಸ್ಟ್ಯಾಂಡ್ ಆಗಿ ನಿಲ್ಬೇಕು ಅಂತ. ರಾಜೇಂದ್ರ ಅವರ ಕತೆ ಏನು ಆಗಬಹುದು ಹಾಗಾದ್ರೆ? ಸದ್ಯ ಅವರಿಗೆ MLC, ಮುಂದೇನು ಅಂತ.